ಜಗಳಾಡೋ ತರದಲ್ಲಿ ನಾನೇ ನಿಮ್ಗೆ ಹೋಗಿ ಬಾರೆ ಅದು ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ನೀವು ವಯಸ್ಸಲ್ಲಿ ದೊಡ್ಡವರು. ಅದನ್ನೆಲ್ಲ ನೆನೆಸ್ಕೊಂಡಾಗ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ. ತುಂಬಾ ಮನ್ಸಿಗೆ ನೋವು ಮಾಡ್ಬಿಟ್ಟಿದೀನಿ. ಸಾರಿ. ಜೀವನನ ನಿಂತರ ತುಂಬಾ ಲೈಟ್ ಆಗಿ ತಗೊಂಡು ಎಂಜಾಯ್ ಕೂಡ ಮಾಡ್ಬೋದು. ಎಲ್ಲವೂ ಸೀರಿಯಸ್ ಆಗಿ ತಗೊಂಡ್ ಮಾಡ್ಬೇಕಂತಿಲ್ಲ. ಅಂಡ್ ಈ ವೇದಿಕೆಯಲ್ಲಿ ನಾನ್ ನಿನಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ನಿನ್ನಿಂದ ಒಂದು ಪಾಠ ನಾನು ಕಲ್ತಿದ್ದೀನಿ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಗೈಸ್ ನೋಡಿದ್ರಲ್ಲ ಗೈಸ್, ಪ್ರೋಮೋನ ಎಷ್ಟು ಸುಂದರವಾಗಿದೆ ಪ್ರೋಮೋ ಅಂತ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಗೈಸ್. ನಿಮ್ಮ ಒಂದು ಲೈಕಿಂದ ಈ ವಿಡಿಯೋ ಭಾಳಷ್ಟು ವೈರಲ್ ಆಗ್ಬೋದು ಅಂತ ಅನಿಸುತ್ತೆ. ಮೊದಲನೇದಾಗಿ ಈ ಪ್ರೋಮೋದ ಉದ್ದೇಶ ಏನಪ್ಪ ಅಂತ ಅಂದರೆ, ಬಿಗ್ ಬಾಸು ಎಲ್ಲರಿಗೂ ಕೂಡ ತಮ್ಮ ಯಾವ ಒಂದು ಬೇಜಾರಾಗೋ ಸಂಗತಿನ ಆ ಸಂಗತಿನ ಸುಟ್ಟಾಕಬೇಕು ಅಂತ ಅನ್ಕೊತಿರೋ ಆ ಸಂಗತಿನ ಯೋಚನೆ ಮಾಡ್ಕೊಳ್ಳಿ. ಹಾಗೆಯೇ ಸುಟ್ಟಾಕಿ ಅಂತ ಒಂದು ಟಾಸ್ಕ್ ಕೊಟ್ಟಿರೋದು ಇದು. ಅದರಲ್ಲಿ ಗಿಲ್ಲಿಯವರು ಹೇಳ್ತಾರೆ, ಮಾತಾಡೋ ಬರದಲ್ಲಿ ಅಂದರೆ ಜಗಳ ಆಡೋ ಬರದಲ್ಲಿ, ಅದನ್ನು ಅಶ್ವಿನಿ ಅವರ ಸ್ಟೈಲಲ್ಲೇ ಹೇಳ್ತಾ ಇದ್ದಾರೆ. ಅಷ್ಟೇ ಒಂದು ಜಗಳ ಆಡೋ ಬರದಲ್ಲಿ ನಿಮಗೆ ಭಾಳಷ್ಟು ಬೈದ್ಬಿಟ್ಟೆ ಅಂತ ಅಂದರೆ ಅವಳುಗಳು ಅಂತ ಯೂಸ್ ಮಾಡಿಬಿಟ್ಟೆ. ಅದು ದೊಡ್ಡವ್ರಿಗೆ ಆ ಥರ ಎಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಎಂಥ ದೊಡ್ಡ ಗುಣ ಅಲ್ವಾ ಗಿಲ್ಲಿದು. ಯಾವಾಗಲೂ ಜಗಳ ಆಗಿರೋ ಬರದಲ್ಲಿ ಆಗಿರೋ ವಿಷಯನ ಇವಾಗ ಒಂದು ಬೇಜಾರಾಗುತ್ತೆ ಮನಸ್ಸಿಗೆ, ಅದನ್ನ ನೆನ್ಪು ಮಾಡ್ಕೊಂಡ್ರೆ ಅಂತೇಳಿ ಸುಟ್ಟಾಕಿದ್ರು. ಆವಾಗನೇ ಅಶ್ವಿನಿ ಅವ್ರೂ ಕೂಡ ಅವರಿಗೂ ಅದು ತುಂಬಾ ಖುಷಿಯಾಗಿ ಅವರು ಹೇಳ್ತಾರೆ, ಎಲ್ಲದನ್ನೂ ಸೀರಿಯಸ್ ಆಗಿ ತಗೊಳಕ್ಕಿಂತ ನಿನ್ನ ಥರನೇ ಇರ್ಬೋದು, ಚಿಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಎಲ್ಲದನ್ನ ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ. ಕೆಲವೊಂದು ವಿಷಯಗಳನ್ನೆಲ್ಲ ಸೀರಿಯಸ್ ಆಗಿ ತಗೋಬೋದು. ಬಿಟ್ಟರೆ ಎಲ್ಲದನ್ನ ಸೀರಿಯಸ್ ಆಗಿ ತಗೊಂಡಲೆ ಎಲ್ಲ ವಿಷಯನೂ ಎಂಜಾಯ್ ಆಗಿ ಚಿಲ್ಲಾಗಿ ಇರ್ಬೋದು ಅಂತ ನೀನೊಂದು ಪಾಠ ಕಲಿಸ್ಕೊಟ್ಟಿದ್ದೀಯ ನನಗೆ ಬಿಗ್ ಬಾಸ್ ಮನೆಯೊಳಗೆ. ಅದಕ್ಕೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ನಾನು ನಿನಗೆ ಅಂತ ಅಶ್ವಿನಿ ಅವರು ಹೇಳ್ತಾರೆ. ತುಂಬಾ ಖುಷಿಯಾಗುತ್ತೆ ಗೈಸ್ ಇವರಿಬ್ಬರು ಇದೇ ಥರ ಒಂದೇ ಫ್ರೇಮಲ್ಲಿ ನೋಡೋಕ್ಕೆ. ಅಂದರೆ ಜಗಳ ಬಿಟ್ಟು ಒಂಥರ ಫ್ರೆಂಡ್ಶಿಪ್ಪಲ್ಲಿ ಈ ಥರ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಗೈಸ್. ಒಂದು ಹೇಳಬೇಕು ಅಂತಂದರೆ, ಕಳೆದ 3 ದಿವಸಗಳಿಂದ ಒಂದು ವ್ಯೂಸ್ ಇಲ್ಲ, ಒಂದು ಲೈಕ್ಸ್ ಇಲ್ಲ, ಒಂದು ಕಮೆಂಟ್ಸ್ ಇಲ್ಲ, ಒಂದು ಸಬ್ಸ್ಕ್ರೈಬರ್ ನಂದು ಒಬ್ಬರು ಹೋಗಿದ್ದಾರೆ ಗೈಸ್. ಅದು ಯಾರು ಹೋಗಿದ್ದಾರೆ ಆ ಸಬ್ಸ್ಕ್ರೈಬರ್ಗೆ ತಲುಪೋರ್ಗು ಕೂಡ ಈ ವಿಡಿಯೋಗೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಯಾಕಪ್ಪ ಅಂತ ಅಂದರೆ, ನನ್ನ ಒಂದು ಸಬ್ಸ್ಕ್ರೈಬರ್ನ ಕೂಡ ಹಾಕ್ಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅದು ನನಗೆ ಗೊತ್ತು ಗೈಸ್. ನೀವು ಒಬ್ಬೊಬ್ಬರು ಬಿಟ್ಟು ಹೋಗ್ತಿದ್ರೆ ನಂದು ಒಂದೊಂದು ರಕ್ತದ ಹನಿ ಹೋದಂಗೆ ಆಗುತ್ತೆ ಗೈಸ್ ಯೂಟ್ಯೂಬ್ನಲ್ಲಿ. ಅಷ್ಟು ಒಂದು ಕಷ್ಟಪಟ್ಟು ನಾನು ಒಂದು ಸಬ್ಸ್ಕ್ರೈಬರ್ಗಳನ್ನ ಗಳಿಸಿದ್ದೆ. 1663 ಸಬ್ಸ್ಕ್ರೈಬರಲ್ಲಿ 1662 ಆಗಿದ್ದಾರೆ ಗೈಸ್. ತುಂಬಾ ಬೇಜಾರಾಗುತ್ತೆ ಗೈಸ್. ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ, ಬಟ್ ನೀವು ಅನ್ಸಬ್ಸ್ಕ್ರೈಬ್ ಮಾಡ್ತಾನೆ ಇದ್ದೀರಲ್ವ ಗೈಸ್. ಒಬ್ರು ಹೋಗೋದಕ್ಕೆ ಎಷ್ಟು ಬೇಜಾರಾಗ್ತಿದೆ ಗೈಸ್. ಯಾರನ್ನೂ ಕೂಡ ಅನ್ಸಬ್ಸ್ಕ್ರೈಬ್ ಅಂತ ಮಾಡಬೇಡಿ ಗೈಸ್. ಬಿಗ್ ಬಾಸ್ ಮುಗೀತು ಅಂತ ನಾನು ನಿಜವಾಗ್ಲೂ ನಿಮಗೆ ತುಂಬಾ ಎಂಟರ್ಟೈನ್ ಮಾಡ್ತೀನಿ. ಬೇರೆ ಒಂದು ರಿಯಾಲಿಟಿ ಶೋ ಅಥವಾ ಒಂದು ಸೀರಿಯಲ್ನ ಯಾವ್ದಾದ್ರು ಒಂದು ನಾನು ಇನ್ನು ಹಿಡ್ಕೊತೀನಿ ಗೈಸ್. ಇನ್ನು 3-4 ನಿಮಿಷ ಅಲ್ಲ, ಇನ್ನು ಅರ್ಧ ಗಂಟೆ, 1 ಗಂಟೆ, ಒಂದು ಗಂಟೆ ಮಾಡೋಕ್ಕಾಗಲ್ಲ. ಅರ್ಧ ಗಂಟೆ, 15 ನಿಮಿಷ, 20 ನಿಮಿಷ ಈ ಥರ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಗೈಸ್ ನಿಮಗೋಸ್ಕರ. ಪ್ಲೀಸು ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಗೈಸ್. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತೀನಿ ಗೈಸ್. ಬೇಗ 1,00,000 ಸಬ್ಸ್ಕ್ರೈಬರ್ಸ್ನ ಮುಗಿಸಿ ಗೈಸ್. ಅದಕ್ಕಿಂತ ಮೊದಲು 2K ಮುಟ್ಟಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಹಾಗೆಯೇ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಗೈಸ್. ಬಾಯ್. ಆದಷ್ಟು ಕಮೆಂಟ್ ಮಾಡಿ.